ರಂಗೇರಿದ ಮಂಡ್ಯ ಲೋಕಸಭಾ ಚುನಾವಣೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ. ರಂಗೇರಿದ ಮಂಡ್ಯ ಲೋಕಸಭಾ ಚುನಾವಣೆ ಎಚ್ಡಿಕೆಗೆ ಕೈಕೊಟ್ಟ ಮಾಜಿ ಸಂಸದೆ ಸುಮಲತಾ. ಈವರೆಗೂ ಪ್ರಚಾರದಲ್ಲಿ ಕಾಣಿಸಿಕೊಳ್ಳದ ಮಾಜಿ ಸಂಸದೆ ಸುಮಲತಾ ನಡೆ ಬಗ್ಗೆ ದೋಸ್ತಿ ಪಾಳೆಯದಲ್ಲಿ ಭಾರಿ ಚರ್ಚೆನೇ ನಡೀತಾ ಇದೆ. ಒಟ್ಟಾರೆ ಮಂಡ್ಯ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ಎಚ್ಡಿಕೆಗೆ ಮಾಜಿ ಸಂಸದೆ ಕೈ ಕೊಟ್ಟಿರುವಂತದ್ದು. ಇಂದು ಎಚ್ಡಿಕೆ ಪರ ಸುಮಲತಾ ಪ್ರಚಾರವನ್ನ ರದ್ದುಗೊಳಿಸಿದ್ದಾರೆ. ಈವರೆಗೂ ಪ್ರಚಾರದಲ್ಲಿ ಮಾಜಿ ಸಂಸದೆ ಕಾಣಿಸಿಕೊಂಡಿಲ್ಲ. ಸುಮಲತಾ ನಡೆ ಬಗ್ಗೆ ಈಗ ದೋಸ್ತಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಸುಮಲತಾ ಅಂಬರೀಶ್ ಅವರ ಮಂಡ್ಯ ಪ್ರಚಾರ ರದ್ದಾಗಿದೆ. ಇಂದಿನ ಪ್ರಚಾರದ ಬಗ್ಗೆ ಪಕ್ಷದಿಂದ ಯಾವುದೇ ಸ್ಪಷ್ಟ ನಿರ್ಧಾರವನ್ನ ತಿಳಿಸಿಲ್ಲ. ಮಂಡ್ಯಕ್ಕೆ ತೆರಳದೆ ಬೆಂಗಳೂರಲ್ಲಿ ಸುಮಲತಾ ಅಂಬರೀಶ್ ಉಳಿದುಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಇಂದು ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಪರ ಸುಮಲತಾ ಮತಯಾಚನೆ ಮಾಡುವ ಕಾರ್ಯಕ್ರಮ ನಿಗದಿಯಾಗಿತ್ತು. ಮಂಡ್ಯ ಸಂಸದೆಯಾಗಿ ಇಲ್ಲಿಯವರೆಗೆ ಎಚ್ಡಿಕೆ ಜೊತೆ ಎಲ್ಲೂ ಪ್ರಚಾರದಲ್ಲೂ ಸುಮಲತಾ ಅವರು ಕಾಣಿಸಿಕೊಂಡಿಲ್ಲ. ಸುಮಲತಾ ನಡೆ ಬಗ್ಗೆ ದೋಸ್ತಿ ಪಾಳ್ಯದಲ್ಲಿ ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಮಂಡ್ಯ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಚ್ಡಿಕೆ ಅವರಿಗೆ ಮಾಜಿ ಸಂಸದೆ ಕೈ ಕೊಟ್ಟಿದ್ದಾರೆ. ಯಾವುದೇ ಪ್ರಚಾರದಲ್ಲಿ ಅವರು ಭಾಗಿಯಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಸುರೇಶ್, ಏನಿದು ರಂಗೇರಿದ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇದ್ದಕ್ಕಿದ್ದಂತೆ ಸುಮಲತಾ ಮಾಜಿ ಸಂಸದೆ ಸುಮಲತಾ ಅವರು ಕೈ ಕೊಟ್ಟಿದ್ದಾರೆ. ಯಾವುದೇ ಪ್ರಚಾರಕ್ಕೆ ಅವರು ಹೋಗಿಲ್ಲ, ಪ್ರಚಾರವನ್ನ ಕೂಡ ರದ್ದುಪಡಿಸಿದ್ದಾರೆ. ಏನಿದೊಂದು ಅಪ್ಡೇಟ್ಸ್? ಹೌದು ಪಲ್ಲವಿ, ಏನಂದರೆ 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ಇಂಡಿಯಾ ತುಂಬ ದೊಡ್ಡ ಸದ್ದು ಮಾಡಿತ್ತು. ಇದೀಗ ಈ ಸಲದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ಕನ್ನಡಿಗರ ಮತ್ತು ದೇಶಾದ್ಯಂತ ಒಂದು ದೊಡ್ಡ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಯಾಕೆಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದರೆ ಅಷ್ಟರ ಮಟ್ಟಿಗೆ ಚರ್ಚೆ ಮತ್ತು ವಾದ ವಿವಾದಗಳು, ರಾಜಕೀಯ ಚಟುವಟಿಕೆಗಳು ಗರಿಗೆದರುವಂಥದ್ದು. ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ. ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಪಡಿಲೇಬೇಕು ಅಂತೇಳಿ ತುಂಬ ಪೈಪೋಟಿಯನ್ನು ಸುಮಲತಾ ಅವರು, ಹಾಲಿ ಸಂಸದೆಯಾಗಿದ್ದಂಥ ಸುಮಲತಾ ಅವರು ಟ್ರೈ ಮಾಡಿದ್ರು. ಆದರೆ ಸುಮಲತಾ ಅವರಿಗೆ ಟಿಕೆಟ್ ಸಿಗಲೇ ಇಲ್ಲ. ಕೊನೆ ಕ್ಷಣದವರೆಗೂ ಅವ್ರ ಎಲ್ಲ ಪ್ರಯತ್ನಕ್ಕೂ ಫಲ ಸಿಗಲಿಲ್ಲ. ಕೊನೆಗೆ ಅಂತಿಮವಾಗಿ ಮೈತ್ರಿ ಸೂತ್ರದ ಅನುಸಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ತು. ಟಿಕೆಟ್ ಸಿಕ್ಕ ನಂತರ ಸ್ವಲ್ಪ ದಿನ ಸುಮಲತಾ ಅವರ ನಡೆ ಏನಾಗ್ಬೋದು, ಅವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಏನಾದ್ರು ಕಣಕ್ಕಿಳಿತಾರಾ, ಅಥವಾ ಏನಾದರೂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ತಾರಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಕ್ಷೇತ್ರದ ಮತದಾರರ ಮೇಲೆ ಬಂದಿದ್ದು ನಿಜ. ಇದೀಗ ಆನಂತರ ಈ ಎಲ್ಲ ಅನುಮಾನಗಳಿಗೆ ತೆರೆ ಎಳೆದು ಸುಮಲತಾ ಅವರು BJPಯನ್ನು ಸೇರ್ಪಡೆಗೊಂಡು ಕಮಲವನ್ನು ಮುಡಿತಾರೆ. BJPಗೆ ಸೇರ್ಪಡೆಗೊಂಡ ನಂತರ ನಾನು ಎಲ್ಲೂ ಹೋಗೋದಿಲ್ಲ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ಉಳಿತೀನಿ, ನನಗೆ ಇದು ತುಂಬ ಭಾವನಾತ್ಮಕವಾದಂಥ ಕ್ಷೇತ್ರ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಥ ಸುಮಲತಾ ಅವರು BJP ಸೇರ್ಪಡೆಗೊಂಡ ನಂತರವೂ ಕೂಡ ಯಾವುದೇ ಬೆಂಬಲವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೊಡೋದಿಲ್ಲ. ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಪ್ರಚಾರ ಮಾಡೋದಕ್ಕೆ ಹೋಗ್ತಾರೆ ವಿನಃ ಮಂಡ್ಯ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡೋದಕ್ಕೆ ಸುಮಲತಾ ಅವರು ಆಸಕ್ತಿಯನ್ನು ತೋರಿಸೋದಿಲ್ಲ. ಇವತ್ತು ಇವರು ಬಹಿರಂಗ ಪ್ರಚಾರದಲ್ಲಿ ಸುಮಲತಾ ಅವರು ಭಾಗಿಯಾಗ್ತಾರೆ ಅನ್ನುವಂಥ ಎಲ್ಲ ಚರ್ಚೆಗಳು ನಡೀತಾ ಇತ್ತು. ಯಾಕೆಂದರೆ ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಇವತ್ತು ಕೂಡ ಅವರು ಭಾಗಿಯಾಗೋದಿಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಸುಮಲತಾ ಅವರು ತಮ್ಮ ರಾಜಕೀಯ
ಸಿಟ್ಟನ್ನು ಮುನಿಸನ್ನು ಇನ್ನೂ ಮರೆತಿಲ್ಲ ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಆಮೇಲೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ತುಂಬ ಥರದ ಪ್ರಯತ್ನವನ್ನು ಪಟ್ಟಿದ್ದಾರೆ. ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಮೂಲಕ ಸುಮಲತಾ ಅವ್ರನ್ನ ಮನವೊಲಿಸುವ, ಸುಮಲತಾವ್ರನ್ನ ಹೇಗಾದರೂ ಮಾಡಿ ಕರೆತರುವ ಪ್ರಯತ್ನವನ್ನು, ಚುನಾವಣೆಯಲ್ಲಿ ಅವರ ಶಕ್ತಿಯನ್ನು ಬಳಸಿಕೊಳ್ಳುವ ಎಲ್ಲ ಪ್ರಯತ್ನವೂ ಕೂಡ ವಿಫಲ ಆಗಿರುವಂಥದ್ದು. ಆದಾಗ್ಯೂ ಕೂಡ ಮಾಧ್ಯಮಗಳ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು, ಇಲ್ಲ ಅವರು ನೋಡೋಣ ಕೊನೆ ಬಹಿರಂಗ ಪ್ರಚಾರದ ಸಂದರ್ಭದಲ್ಲಿ ಬಂದು ಭಾಗಿಯಾಗ್ತಾರೆ, ನನ್ನ ಪರವಾಗಿ ಪ್ರಚಾರ ಮಾಡ್ತಾರೆ, ಯಾಕೆಂದರೆ ಅವರು ಬೇರೆ ಬೇರೆ ಕಡೆ ಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದರ ಜೊತೆಗೆ ಕೇವಲ ನನ್ನ ಪರವಾಗಿ ಬಂದು ಏನು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಇವ್ರಿಗೆ ಓಟ್ ಕೊಡಿ ಅಂತ ಹೇಳಿದರೆ ಮಾತ್ರ ಬೆಂಬಲನಾ, ಹಂಗೇನು ಕೂಡ ಬೆಂಬಲ ಕೊಡ್ಬೋದಲ್ಲ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿದರು. ಈಗ ಇದರಿಂದ ಅರ್ಥ ಆಗೋದೇನು ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರ ಬೆಂಬಲ ಇಲ್ಲ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರೋದೇನು ಅಂದರೆ ನಟ ದರ್ಶನ್ ಅವರು ಈಗ ಏನು ಕಾಂಗ್ರೆಸ್ ಪಕ್ಷದ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡ್ತಿರುವಂಥದ್ದು. ಸುಮಲತಾ ಅವರ ಏನು ಪರವಾಗಿ ಇದ್ದಂಥವ್ರು, ಸುಮಲತಾ ಅವರ ಬೆನ್ನಿಗೆ ನಿಂತಹ ಜೋಡೆತ್ತಾಗಿದ್ದಂಥ ದರ್ಶನ್ ಅವರು ಈಗ ಸುಮಲತಾ ಅವರು ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ. ಹಾಗಾಗಿ ಸುಮಲತಾ ಅವರು ಬೆಂಬಲ ಸಹಜವಾಗಿ ಕೊಡಬೇಕಾಗಿರುವಂಥದ್ದು ಎನ್ ಡಿ ಎ ಅಭ್ಯರ್ಥಿಗೆ. ಹಾಗಾಗಿ ಸುಮಲತಾ ಅವರು ಜಾಯ್ನ್ ಆಗಿರುವಂಥ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಟ ದರ್ಶನ್ ಅವರು ಪ್ರಚಾರ ಮಾಡಬೇಕಾಗಿತ್ತು. ಆದರೆ ದರ್ಶನ್ ಅವರು ಈಗ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಅಂದರೆ ಸುಮಲತಾ ಅವರ ಬೆಂಬಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಲ್ಲ ಅನ್ನುವಂಥದ್ದು ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಈ ಬೆಂಬಲ ಇಲ್ಲದೆ ಇರುವ ಪರಿಣಾಮ ಚುನಾವಣೆಯಲ್ಲಿ ಏನೆಲ್ಲ ಪರಿಣಾಮ ಆಗ್ಬೋದು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಒಟ್ಟಾರೆ ಮಂಡ್ಯ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿದೆ. HDKಗೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕೊನೆ ಕ್ಷಣದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಕೈ ಕೊಟ್ಟಿದ್ದಾರೆ. ಎಂದು HDK ಪರ ಸುಮಲತಾ ಪ್ರಚಾರವನ್ನ ಕೂಡ ರದ್ದು ಮಾಡಿದ್ದಾರೆ. ಇದುವರೆಗೂ ಪ್ರಚಾರದಲ್ಲಿ ಅವರು ಕಾಣಿಸಿಕೊಂಡಿಲ್ಲ. ಸುಮಲತಾ ನಡೆ ಬಗ್ಗೆ ಸಾಕಷ್ಟು ದೋಸ್ತಿ ಪಾಳೆಯದಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರಿ ಚರ್ಚೆ ಕೂಡ ನಡೀತಾ ಇದೆ.